ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಅರ್ಟ ಎನ್ನುವಂತಹ ಒಂದು ಮೆಸೆಂಜರ್ ಆ್ಯಪ್ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ಲಿದ್ದೇನೆ. ಅರ್ಟ ಅಂದರೆ ಏನು? ಅರ್ಟ ಎನ್ನುವುದು ಯಾವಾಗ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ, ಅರ್ಟ ಎನ್ನುವಂಥದ್ದು ಒಂದು ಮೆಸೆಂಜರ್ ಆ್ಯಪ್ ಇದೆ. ಇದು 2021 ಜನವರಿ ತಿಂಗಳಲ್ಲಿ ಪ್ರಾರಂಭವಾಯಿತು. ಇನ್ನು ಅರ್ಟ ಎಂದ್ರೆ ಏನು ಅಂತ ಕೇಳ್ಬೋದು. ಅರ್ಟ ಎನ್ನುವುದು ನಾವು ವಾಟ್ಸಪ್ ಅನ್ನ ಯಾವ ರೀತಿಯಾಗಿ ಬಳಸ್ತೀವೋ ಅದೇ ರೀತಿಯಾಗಿ ಅರ್ಟ ಕೆಲಸ ಮಾಡುತ್ತೆ. ಅರ್ಟ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿಪ್ಪ ಅಂತಂದ್ರೆ, ಅರ್ಟ ಇದು ಭಾರತ ದೇಶದ ಒಂದು ಮೆಸೆಂಜರ್ ಆ್ಯಪ್ ಆಗಿದೆ. ವಾಟ್ಸಪ್ ಇದು ಅಮೆರಿಕ ದೇಶದ ಆ್ಯಪ್ ಆಗಿರುವಂಥದ್ದು. ಹಾಗಾಗಿ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಮೊದಲೆಲ್ಲ ನಾವು ಸ್ಕೂಲ್ಗಳಲ್ಲಿ ಸ್ವದೇಶಿ ವಸ್ತುಗಳನ್ನ ಬಳಸಬೇಕು ಅಂತೇಳಿ ಓದ್ತಾ ಇದ್ದೀವಿ ಮತ್ತು ಕೇಳ್ತಾ ಇದ್ವಿ. ಆದರೆ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಸ್ವದೇಶಿ ಆ್ಯಪ್ಗಳನ್ನ ಬಳಸುವುದು ಬಹಳಷ್ಟು ಉತ್ತಮವಾಗಿದೆ. ಯಾಕೆ ಅಂತಂದ್ರೆ, ನಾವು ಈಗ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಗೂಗಲು, ಆಮೇಲೆ ವಾಟ್ಸಪ್ಪು, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಈ ಎಲ್ಲ ಆ್ಯಪ್ಗಳನ್ನ ಬಳಸ್ತೀವಿ. ಈ ಎಲ್ಲ ಆ್ಯಪ್ಗಳು ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟದ್ದು. ಈ ಎಲ್ಲ ಆ್ಯಪ್ಗಳನ್ನ ಬಳಸೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ನಮ್ಮ ಭಾರತದ ಹಣ ಬಹಳಷ್ಟು ಪ್ರಮಾಣದಲ್ಲಿ ಅಮೆರಿಕಕ್ಕೆ ಹೋಗುತ್ತೆ. ನಾವು ಎಷ್ಟು ಆ ಆ್ಯಪ್ಗಳನ್ನ ಬಳಸ್ತೀವೋ ಅಷ್ಟು ಹಣ ಅಮೆರಿಕಕ್ಕೆ ಹೋಗುತ್ತೆ. ಈ ಅಮೆರಿಕಕ್ಕೆ ಹೋಗಿರುವಂಥ ಹಣದಿಂದ ಅದು ಬಹಳಷ್ಟು ಪ್ರಬಲವಾಗಿ ಬೆಳೆಯುತ್ತೆ, ಆರ್ಥಿಕವಾಗಿ ಸದೃಢವಾಗುತ್ತೆ. ಅದಕ್ಕೆ ನಾವು ಇವತ್ತಿನ ದಿನಗಳಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ, ಈ ಅರ್ಟ ಎನ್ನುವಂತಹ ಆ್ಯಪ್ ಇದೆಯಲ್ಲ, ಇದನ್ನು ನಾವು ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಯಾಕೆ ಇನ್ಸ್ಟಾಲ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ವಾಟ್ಸಪ್ ಹೇಗೆ ಕೆಲಸ ಮಾಡುತ್ತಲ್ಲ, ನಾವು ವಾಟ್ಸಪ್ಪಲ್ಲಿ ಏನು ಮಾಡ್ತೀವಿ, ಚಾಟಿಂಗ್ ಮಾಡೋದಾಗಿರ್ಬೋದು, ವಾಯ್ಸ್ ಕಾಲ್ ಮಾಡೋದಾಗಿರ್ಬೋದು, ವಿಡಿಯೋ ಕಾಲ್ ಮಾಡಿರೋದಾಗಿರ್ಬೋದು, ಸ್ಟೇಟಸ್ಗಳನ್ನ ಇಡೋದಾಗಿರ್ಬೋದು, ಈ ಎಲ್ಲ ಫಂಕ್ಷನ್ಸ್ಗಳು ನಮ್ಮ ಅರ್ಟದಲ್ಲಿ ಇದೆ. ಹಾಗಾಗಿ ನಾವು ಅರ್ಟಯನ್ನ ಬೆಳೆಸಿದ್ರೆ ಅದಕ್ಕೆ ಆಗುವ ಲಾಭ ನಮ್ಮ ಭಾರತ ದೇಶಕ್ಕೆ ಹೋಗುತ್ತೆ. ಹಾಗಾಗಿ ನಮ್ಮ ಭಾರತ ದೇಶ ಏನಾಗತ್ತಪ್ಪ ಅಂತಂದ್ರೆ, ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗೇನೆ ಇನ್ನೊಂದು ವಿಷಯ, ಗೂಗಲ್ ಇದೆಯಲ್ಲ, ಇದು ಕೂಡ ಅಮೆರಿಕದ್ದು. ಅದರ ಹಾಗೇನೆ ಕೆಲಸ ಮಾಡುವುದು ಜೋಹೋ ಅನ್ನುವಂಥದ್ದು 1996ರಲ್ಲಿ ಲಾಂಚ್ ಆಗಿದೆ. ಬಟ್ ಇಲ್ಲಿವರೆಗೂ ಜೋಹೋ ಅನ್ನೋದು ಇದೆ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದು ಕೂಡ ನಾವು ಗೂಗಲ್ ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿಯಾಗಿ ಜೋಹೋ ಕೂಡ ಕೆಲಸವನ್ನ ಮಾಡುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರು ನಡೆಯುತ್ತೆ. ಆದರೆ ಈಗ ನೀವು ನೋಡ್ಬೇಕಾದ್ರೆ ಮೊದಲು ಈ ಅರ್ಟ ಎನ್ನುವುದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅರ್ಟ ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ. ಅಂದ್ರೆ ನೀವೇನ್ ಮಾಡಬೇಕು, ವಾಟ್ಸಪ್ ಮತ್ತು ಅರ್ಟ ಎರಡೂನ ಕಂಪೇರ್ ಮಾಡಿ. ಎರಡೂ ನಿಮಗೆ ಸೇಮ್ ಅಂತ ಅನಿಸಿದ್ರೆ ಆಮೇಲೆ ವಾಟ್ಸಪ್ ಅನ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲು ಅರ್ಟಯನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅದನ್ನ ನೋಡಿ ಅದು ಕೆಲಸ ಹೇಗೆ ಮಾಡುತ್ತೆ ಅಂತೇಳಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ತಿಳಿಸಿ. ಅರ್ಟ ಬಗ್ಗೆ ಅರ್ಟಯನ್ನ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಅದು ಒಳ್ಳೆಯದು ಅಂತ ನಿಮ್ಗೆ ಅನಿಸ್ತಾದ್ಮೇಲೆ ವಾಟ್ಸಪ್ ಅನ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊದಲೆಲ್ಲ ಚೀನಾ ಕೂಡ ಅಮೆರಿಕ ದೇಶದ ಆ್ಯಪ್ಗಳನ್ನ ಬಳಸ್ತಾ ಇತ್ತು. ಆದರೆ ಇದೀಗ ಚೀನಾ ಅಮೆರಿಕದ ಎಲ್ಲ ಆ್ಯಪ್ಗಳನ್ನ ಬಹಿಷ್ಕಾರ ಮಾಡಿದೆ. ಅವರು ಎಲ್ಲ ಸ್ವತಃ ತಮ್ಮ ದೇಶದ್ದೇ ಆ್ಯಪ್ಗಳನ್ನ ಬಳಸಿ ಅಮೆರಿಕ ದೇಶಕ್ಕೆ ಧಿಕ್ಕಾರ ಹಾಕಿದೆ. ಅಂದರೆ ಅಮೆರಿಕ ದೇಶದ ಯಾವ ಒಂದು ಆ್ಯಪ್ಗಳನ್ನ ಅವರು ಬಳಸ್ತಾ ಇಲ್ಲ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಭಾರತ ದೇಶದ ಆ್ಯಪ್ಗಳನ್ನ ಬಳಸುವ ಮುಖಾಂತರ ಭಾರತ ದೇಶವನ್ನ ಬಲಿಷ್ಠ ಮಾಡೋಣ, ಭಾರತ ದೇಶವನ್ನ ಬೆಳೆಸೋಣ. ಎಂಥ ವಿಪರ್ಯಾಸ ಅಂದ್ರೆ, ಈಗ ನಾ ಯೂಟ್ಯೂಬ್ ಅಮೇರಿಕಾ ದೇಶದೈತಂತ ಹೇಳಿನಿ, ಈಗ ನಾ ಒಂದು ವಿಡಿಯೋ ಮಾಡೀನಿ, ಈ ಎಲ್ಲ ವಿಷಯಗಳನ್ನ ನಿಮಗೆ ತಿಳಿಸೀನಿ. ಆದರೂ ಯೂಟ್ಯೂಬ್ ಥರನೇ ಇರುವಂತಹ ತತ್ಸಮಾನವಾಗಿರುವಂತಹ ಆ್ಯಪ್ ಬೇರೊಂದು ಇಲ್ಲ. ಅದಕ್ಕೆ ನಾ ಎಲ್ಲ ಅಮೇರಿಕಾ ದೇಶದೈತಂತ ಹೇಳಿದ್ರೂ ಸಹ ನಾನು ನಿಮಗೆ ತಿಳಿಸ್ಬೇಕಪ್ಪ, ಈ ಎಲ್ಲ ವಿಷಯಗಳು ನಿಮಗೆ ಹೇಳಬೇಕಂದ್ರೂ ಈ ಒಂದು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ಬೇಕಾಗಿತ್ತು. ಅದಕ್ಕೆ ನಾವು ನಮ್ಮ ದೇಶದ ಒಂದು ಯೂಟ್ಯೂಬ್ ಅನ್ನುವಂತಹ ಆ್ಯಪ್
ಬಹಳಷ್ಟು ಬೇಗನೆ ಬರಲಿ, ಬಹಳಷ್ಟು ಬೇಗ ಒಂದು ಯೂಟ್ಯೂಬ್ ಅನ್ನುವಂತಹ ಯೂಟ್ಯೂಬ್ ತರ ಕೆಲಸ ಮಾಡುವಂತಹ ಒಂದು ಆ್ಯಪ್ ನಮ್ಮ ದೇಶದವರು ಪ್ರಾರಂಭ ಮಾಡಿದ್ರೆ ಬಹಳ ಒಳ್ಳೆಯದಾಗತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಹೇಗೆ ನಮಗೂ ಬೆಳಿಬೇಕು ಅಂತ ಅನ್ಸುತ್ತೆ, ಹಾಗೇನೆ ನಮ್ಮ ದೇಶವನ್ನ, ನಮ್ಮ ರಾಷ್ಟ್ರವನ್ನ ಬೆಳೆಸೋಣ ಅಂತ ಹೇಳ್ತಾ, ನನ್ನ ಮಾತು, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂಥ ವಿಡಿಯೋಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಭಾರತ್.